ಒಟ್ಟಾರೆಯಾಗಿ ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ಮತ ಕಳವನ್ನು ಮಾಡಿದ್ದಾರೆ. ಆಮೇಲೆ ಎಲೆಕ್ಷನ್ನು ಈ ಕೌಂಟಿಂಗ್ನಲ್ಲಿ ಫ್ರೀ ಆ್ಯಂಡ್ ಫೇರ್ ಆಗಿ ನಡಿಬೇಕಲ್ವಾ. ಎಲೆಕ್ಷನ್ ಕಮಿಷನ್ನವರು ಕೂಡ ಫ್ರೀ ಆ್ಯಂಡ್ ಫೇರ್ ಆಗಿ ಮಾಡಬೇಕು. ಎಲ್ಲ ಎಥಿಕ್ಸ್ನ ಗಾಳಿಗೆ ತೂರಿದ್ದಾರೆ. ಚುನಾವಣಾ ಅಕ್ರಮ ಸಂಬಂಧಪಟ್ಟಂತೆ ಕೊಟ್ಟಿರೋ ದೂರನ್ನ ನಿಮ್ಮ ರಿಟರ್ನಿಂಗ್ ಆಫೀಸರ್ ಕೊಟ್ಟರೆ ಕಂಪ್ಲೇಂಟ್ ರೈಸ್ ಮಾಡಿ ತಗೊಳ್ಳೋದು, ಈಗ ಅಭ್ಯರ್ಥಿ ಕೊಟ್ಟರೆ ಕಂಪ್ಲೇಂಟ್ ತಗೋತಾರೆ ಅಂದ್ರೆ ಯಾವ ತರ ಯಾವ ಚುನಾವಣಾ ಆಯೋಗ ಅವ್ರ ಮೇಲೆ ಕೇಸ್ ಹಾಕಬೇಕಲ್ವಾ ಸರ್? ಅದು ಚುನಾವಣಾ ಪೊಲೀಸ್ ಹೆಂಗ್ ತಗೊಳ್ಳೋದು ಬರುತ್ತೆ? ಈಗ ಕ್ರಿಮಿನಲ್ ಕಾನ್ಸ್ಪಿರಸಿ ನಡೆದಿರೋದು ನಮ್ಮ ಪ್ರಕಾರ ನಿಜ, ಇಟ್ಸ್ ಎ ಫ್ಯಾಕ್ಟ್. ಇದನ್ನು ತನಿಖೆ ಮಾಡೋರು ಯಾರು? ಯಾರು ಮಾಡ್ಬೋದು. ಕಾನೂನಿನಲ್ಲಿ ಎಲ್ಲೂ ಕೂಡ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ನಲ್ಲಿ ಎಲ್ಲೂ ಕೂಡ ಪೊಲೀಸ್ನವರು ತನಿಖೆ ಮಾಡಬಾರ್ದು ಅಂತ ಇದೆಯಾ? ನೋಡಪ್ಪ, ನೀನು ಹೇಳ್ತೀಯ, ಇನ್ಯಾರು ಹೇಳ್ತಾ ಇರೋದು? ಚುನಾವಣಾ ಆಯೋಗದವ್ರು ಹೇಳಿದ್ರ? ನಿನ್ನ ಜೊತೆ ಹೇಳಿದ್ರ ಚುನಾವಣಾ ಆಯೋಗದವರು? ಮತ್ತೆ ನಿನಗೆ ನೋಡಯ್ಯ, ನನಗೆ ಅನ್ಯಾಯ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದನ್ನು ರಿಜಿಸ್ಟರ್ ಮಾಡ್ಕೊಂಡು ಆ ಕಂಪ್ಲೇಂಟನ್ನು ಇನ್ವೆಸ್ಟಿಗೇಟ್ ಮಾಡತಕ್ಕಂಥದ್ದು ಪೊಲೀಸ್ನವರ ಕರ್ತವ್ಯ. ಪೊಲೀಸ್ನವ್ರ ಕರ್ತವ್ಯ ಮಾಡಬಾರ್ದು. ಯಾಕೆ ಮಾಡಬಾರ್ದು? ಯಾರು ತಪ್ಪು ಮಾಡಿದ್ರು ತಪ್ಪು ಮಾಡಿದವ್ರಿಗೆ ಇರೋದೇ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇರೋದೇ ಹಂಗೆ ಅಲ್ಲ ಇರೋದು, ಆ ಥರ ಏನಲ್ಲ.